ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ರೂರ್ಕಿಯ ಸಂಶೋಧಕರು ಗಮನಾರ್ಹವಾದ ಆವಿಷ್ಕಾರವನ್ನು ಮಾಡಿದ್ದಾರೆ. ಇದುವರೆಗೆ ಅಸ್ತಿತ್ವದಲ್ಲಿದ್ದ ಅತಿದೊಡ್ಡ ಹಾವುಗಳಲ್ಲಿ ಒಂದಾಗಿದೆ ಎಂದು ನಂಬಲಾದ ಪಳೆಯುಳಿಕೆಗಳನ್ನು ಅನಾವರಣಗೊಳಿಸಿದ್ದಾರೆ. ವಾಸುಕಿ ಇಂಡಿಕಸ್ ಎಂದು ಹೆಸರಿಸಲಾದ ಈ ಬೃಹತ್ ಸರೀಸೃಪವು ಸುಮಾರು 47 ಮಿಲಿಯನ್ ವರ್ಷಗಳ ಹಿಂದೆ ಮಧ್ಯ ಎಸೀನ್ ಯುಗದಲ್ಲಿ ಭೂಮಿಯ ಮೇಲೆ ಸುತ್ತಾಡಿದೆ ಎಂದು ಅಂದಾಜಿಸಲಾಗಿದೆ. ಗೌರವಾನ್ವಿತ ಪೀರ್ ರಿವ್ಯೂಡ್ ಜರ್ನಲ್ ನೇಚರ್ ಸೈಂಟಿಫಿಕ್ ರಿಪೋರ್ಟ್ಸ್ನಲ್ಲಿ ಪ್ರಕಟವಾದ ಸಂಶೋಧನೆಗಳು ಈಗ ಅಳಿವಿನಂಚಿನಲ್ಲಿರುವ ಮ್ಯಾಟ್ಸೋಯಿಡೆ ಹಾವಿನ ಕುಟುಂಬಕ್ಕೆ ಸೇರಿದ ಭಾರತದ ಹಾವುಗಳ ವಿಶಿಷ್ಟ ವಂಶಾವಳಿಯ ಮೇಲೆ ಬೆಳಕು ಚೆಲ್ಲುತ್ತವೆ. ಪ್ರೊಫೆಸರ್ ಸುನಿಲ್ ಬಾಜ್ಪೇಯಿ ಮತ್ತು ಡಾಕ್ಟರೇಟ್ ನಂತರದ ಸಂಶೋಧಕ ದೇಬಜಿತ್ ದತ್ತ ಅವರು ಗುಜರಾತ್ನ ಕಚ್ನಲ್ಲಿರುವ ಪಾನಂದ್ರೋ ಲಿಗ್ನೈಟ್ ಮೈನ್ನಲ್ಲಿ ವಾಸುಕಿ ಇಂಡಿಕಸ್ನ ಭಾಗಶಃ ಉತ್ತಮವಾಗಿ ಸಂರಕ್ಷಿಸಲ್ಪಟ್ಟ ಬೆನ್ನುಮೂಳೆಯ 27 ತುಣುಕುಗಳ ಮೇಲೆ ಎಡವಿ ಆವಿಷ್ಕಾರಕ್ಕೆ ಕಾರಣರಾದರು. ಆಧುನಿಕ ಶಾಲಾ ಬಸ್ನ ಗಾತ್ರಕ್ಕೆ ಹೋಲಿಸಬಹುದಾದ 10 ರಿಂದ 15 ಮೀಟರ್ಗಳ ನಡುವಿನ ಉದ್ದವನ್ನು ಸಂಭಾವ್ಯವಾಗಿ ಅಳೆಯಬಹುದು ಎಂದು ವಿವರಿಸಲಾಗಿದೆ. ವಾಸುಕಿ ಇಂಡಿಕಸ್ ವಿಶಾಲವಾದ ಮತ್ತು ಸಿಲಿಂಡರಾಕಾರದ ದೇಹವನ್ನು ಹೊಂದಿದ್ದು, ಇದು ದೃಢವಾದ ಮತ್ತು ಶಕ್ತಿಯುತವಾದ ನಿರ್ಮಾಣವನ್ನು ಸೂಚಿಸುತ್ತದೆ. ಸಮಕಾಲೀನ ಹೆಬ್ಬಾವುಗಳು ಮತ್ತು ಅನಕೊಂಡಗಳಂತೆಯೇ ಈ ಪ್ರಾಚೀನ ಸರ್ಪವು ಉಸಿರುಗಟ್ಟಿಸುವ ಮೂಲಕ ತನ್ನ ಬೇಟೆಯನ್ನು ರವಾನಿಸಿದೆ ಎಂದು ನಂಬಲಾಗಿದೆ. ಈ ಆವಿಷ್ಕಾರದ ಮಹತ್ವವು ಬೃಹತ್ ಹಾವಿನ ಅಸ್ತಿತ್ವವನ್ನು ಮೀರಿ ವಿಸ್ತರಿಸಿದೆ. ಇದು ವಿವಿಧ ಹವಾಮಾನಗಳಲ್ಲಿ, ವಿಶೇಷವಾಗಿ ಆ ಸಮಯದಲ್ಲಿ ಪ್ರಚಲಿತದಲ್ಲಿರುವ ಉಷ್ಣವಲಯದ ಹವಾಮಾನದ ಹೆಚ್ಚಿನ ತಾಪಮಾನದಲ್ಲಿ ಮ್ಯಾಟ್ಸೋಯಿಡೆ ಜಾತಿಗಳ ವಿಕಸನೀಯ ಪಥದ ಒಳನೋಟಗಳನ್ನು ನೀಡುತ್ತದೆ. ಇದಲ್ಲದೆ ವಾಸುಕಿ ಇಂಡಿಕಸ್ನ ಅಸ್ತಿತ್ವವು ಪ್ರಾಚೀನ ಭೂಮಿಯ ವಿಶಾಲವಾದ ವಿಭಿನ್ನ ಭೌಗೋಳಿಕ ಭೂದೃಶ್ಯಕ್ಕೆ ಸಾಕ್ಷಿಯಾಗಿದೆ, ಅಲ್ಲಿ ಭಾರತ, ಆಫ್ರಿಕಾ ಮತ್ತು ದಕ್ಷಿಣ ಅಮೆರಿಕ ಪರಸ್ಪರ ಸಂಬಂಧ ಹೊಂದಿದ್ದವು. ನೈಸರ್ಗಿಕ ಇತಿಹಾಸವನ್ನು ಸಂರಕ್ಷಿಸುವ ಮಹತ್ವ ಮತ್ತು ನಮ್ಮ ಹಿಂದಿನ ರಹಸ್ಯಗಳನ್ನು ಬಿಚ್ಚಿಡುವಲ್ಲಿ ಸಂಶೋಧನೆಯ ಪಾತ್ರವನ್ನು ಡಾ. ಬಾಜಪೇಯಿ ಅವರು ಹೇಳಿಕೆಯಲ್ಲಿ ಒತ್ತಿ ಹೇಳಿದರು. ವಾಸುಕಿ ಇಂಡಿಕಸ್ನ ಆವಿಷ್ಕಾರವು ಭಾರತದಲ್ಲಿನ ಪ್ರಾಚೀನ ಪರಿಸರ ವ್ಯವಸ್ಥೆಗಳ ಬಗ್ಗೆ ನಮ್ಮ ತಿಳುವಳಿಕೆಯನ್ನು ಉತ್ಕೃಷ್ಟಗೊಳಿಸುವುದಲ್ಲದೆ, ಭಾರತೀಯ ಉಪಖಂಡದಲ್ಲಿ ಹಾವುಗಳ ವಿಕಸನೀಯ ಇತಿಹಾಸಕ್ಕೆ ಗಮನಾರ್ಹವಾಗಿ ಕೊಡುಗೆ ನೀಡುತ್ತದೆ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ. ಹಾಗೆ ನಮ್ಮನ್ನು ಬೆಂಬಲಿಸಿ.